ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಸೌಮ್ಯ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವುಗಳು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ, ಅದಕ್ಕೆ ಎಲ್ಲ ಟಿಫನ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಟಿಫನ್ ಕೊಡಿಸೋರು ಇನ್ನೂ ಬಂದಿಲ್ಲ, ಕಾಯ್ಕೊಂಡು ಕೂತಿದ್ದೀವಿ. ಹೌದು, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಏನೂ ಗೊತ್ತಿಲ್ಲ. ಹಾಂ, ಯಾವುದು ಟಿಫನ್ನು ಇವತ್ತು ಹೆಂಗೆ ತಿನ್ಬೋದು ನಾವು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೊಟ್ಟೆ ತಾಳ ಆಗ್ತಾ ಇದೆ. ಮೀಟಿಂಗಲ್ಲಿ ಬರಲಿ ನಮ್ಮ ಹೋಸ್ಟ್ ಬರಲಿ. ಹೋಸ್ಟ್ ಬಂದಿದ್ದ ತಕ್ಷಣ ಕೇಳೋಣಲ್ಲ ಬೇಬಿ. ವೆಲ್ಕಮ್ ಬ್ಯಾಕ್ ಟು ನೆರಲಾಕ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಲೈಕ್ ಕೊಡಿ, ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗು ಹೇಗಿರುತ್ತೆ, ಇಡೀ ಸಂಡೇ ಹೇಗೋಯ್ತು ಅಂತ ತೋರಿಸ್ತೇನೆ. ಓಕೆನಾ? ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹ್ಯಾಪಿ ಸಂಡೇ ಎಲ್ಲ. ಹ್ಯಾಪಿ ಸಂಡೇ. ಇವತ್ತು ಅಕ್ಷಯ ತೃತೀಯ. ಚಿನ್ನ ತಗೊಳ್ಳೋರು ಚಿನ್ನ ತಗೊಳ್ಳಿ, ಚಿನ್ನ ತಗೊಳಕ್ಕಾಗದೇ ಇರೋರು ಹೋಗಿ ರೇಷನ್ ಅಂಗಡಿಗೆ ಹೋಗಿ ಒಂದು 2 kg 4 kg ರೇಷನ್ ತೊಗೊಬನ್ನಿ. ಆಯುಷು ಆರೋಗ್ಯ ಅಭಿವೃದ್ಧಿ ಆಗಲಿ. ಚಿನ್ನ ಏನು ತಗೊಳ್ಳೇಬೇಕು ಅಂತ ಏನಿಲ್ಲ, ಆರೋಗ್ಯ ಚೆನ್ನಾಗಿದ್ರೆ ಚಿನ್ನ ಹಾಕೊಬೋದು. ಏನು ಒಳ್ಳೆ ಕೆಲಸ ಮಾಡಿದ್ರೆ ಅದು ಅಕ್ಷಯ ಆಗುತ್ತೆ. ದಾನ ಧರ್ಮ ಮಾಡಿ. ಹಾಂ, ಏನಣ್ಣ ತಿಂಡಿ ಬೇಕಾ ಊಟ ಬೇಕಾ ನಿಮಗೆ? ಯಾವ್ದು ತಗೊಂಡ್ರೆ ಊಟ ತಿಂದ್ರೆ ತಿಂಡಿ ಫ್ರೀನಾ, ತಿಂಡಿ ತಿಂದರೆ ಊಟ ಫ್ರೀನಾ? ಯಾವುದಾದ್ರೂ ಸರಿ. ಇವತ್ತಿನ ಕಾರ್ಯಕ್ರಮ ಮುಗೀತದೆ. ಓಕೆ, ಆನಂದ್ ಸರ್ ಏನು ಕೊಡಿಸ್ತಾರೋ ಅದು. ಇಲ್ಲಾಂದ್ರೆ ತಿಂಡಿ ಕೊಟ್ಟು ಅಲ್ಲೇ ಇದ್ದು ಊಟನೂ ಮಾಡ್ಕೊಂಡ್ಬಿಡ. ಹಿಂಗಾದ್ರೆ ಸರಿ. ಎಲ್ಲ ತಿಂಡಿಗೆ ಹೊರಡುತ್ತಾ ಇದ್ದೇವೆ. ಹೋಟೆಲ್ ಕದಂಬ ಅಂತೆ. ಅವರು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೆನ್ನೆ ಕ್ರಿಕೆಟ್ ಮ್ಯಾಚ್. ಮಂಜು ಅಲ್ಲ, ಇವತ್ತು ವಾಕಿಂಗೇ ಮಾಡಿಲ್ಲ ಗೈಸ್. ಒತ್ತಲ ಹೊಡ್ಕೊಂಡು ಇದ್ದೀವಿ. ಇವತ್ತು ತುಂಬ ದಿನ ಆಗಿತ್ತು ರೀಲ್ಸ್ ಮಾಡಿ. ಸೊ ರೀಲ್ಸ್ ಮಾಡಿಕೊಂಡು ತುಂಬ ಅಂದರೆ ತಿಂಗಳಗಟ್ಟಲೆ ಆಗಿತ್ತೇನೋ ನಾವು ಸ್ಯಾಂಕಿನಲ್ಲಿ ರೀಲ್ಸ್ ಮಾಡಿ. ತುಂಬ ಜನ ಬಂದಿಲ್ಲ. ನಮ್ಮ ಹತ್ರ ಚಿನ್ನ ಇದೆ ಅಂತ. ಏನು ಇಟ್ಕೊಂಡಿದ್ಯಾ ಬ್ಯಾಗಲ್ಲಿ? ಚಿನ್ನ. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಅದಕ್ಕೆ ಚಿನ್ನ ಇಟ್ಕೊಂಡು ಬಂದಿದ್ದೀನಿ. ಇಲ್ಲೇ ಅಕ್ಷಯ ಆಗಲಿ, ಇಲ್ಲಿಂದಾನೆ. ಅಣ್ಣ ಓಡೋಣ ಬಾಣ, ಕಿಡ್ನಾಪ್ ಮಾಡಲಿ. ಕಿಡ್ನಾಪ್ ಯಾಕೆ? ಬರ್ತೀನಿ, ಅದೇ ಅಲ್ವಾ ಅಣ್ಣ? ಬೇರೆಯವ್ರ ಕಣೆ, ನಾವಲ್ಲ. ಪ್ರೀತಿ ಬೇಡ, ಎಡಿಟ್. ಇವ್ರೇನು ಗೊತ್ತಾ, ನನ್ನ ಕ್ಯಾಮ್ರಾ ಆನ್ ಮಾಡಿದಾಗ ಒಬ್ರು ಮಾತಾಡಲ್ಲ. ನಾನು ಕ್ಯಾಮ್ರಾ ಆಫ್ ಮಾಡಿ ಪ್ಯಾಕೆಟಲ್ಲಿ ಇಟ್ಕೊಂಡಾಗ ಡೈಲಾಗ್ಗಳು ಶುರು ಆಗ್ತವೆ ಇವ್ರದ್ದು. ಇವ್ರದೊಂಥರ ವಿಚಿತ್ರ. ಏನ್ ಮಾಡೋದು ಗೊತ್ತಿಲ್ಲಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕು. ಅವಾಗ ನಾವು ಟಪ್ 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 ಅಂತ ಮಾತಾಡ್ತಾ ಇರ್ತೀವಿ. ಹೌದು, ನಿಮ್ ಕಣ್ ತಪ್ಸಕ್ಕಾಯ್ತದ? ಯಾರ ಕಣ್ ತಪ್ಪಿಸ್ಬೋದು, ನನ್ನ ಕಣ್ ತಪ್ಸಕ್ಕೆ ಆಗದ್ದೇ ಇಲ್ಲ. ನೀನು ಅಂಟ್ಕೊಂಡೇ ಇರ್ತಾಳೆ. ಅಂಟ್ಕೊಂಡೇ ಇರಬೇಕು. ಹೌದು. ಅಯ್ಯೋ ಟಾಟ್ನಿಂಗ್ ಬೇಕು. ದೋಸೆ, ಇಡ್ಲಿ ಎಲ್ಲ ಆರ್ಡರ್ ಮಾಡಿ. ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಸೆಟ್ ಮಸಾಲ, ಖಾಲಿ ದೋಸೆ, ಪ್ಲೇನ್ ದೋಸೆ, ಆನಿಯನ್ ದೋಸೆ, ವೆರೈಟಿ ಆಫ್ ದೋಸೆ ಇದೆ. ನೋಡುವ ಯಾವ ಸದ್ಯಕ್ಕೆ ಸಿಂಗಲ್ ಇಡ್ಲಿ ಆರ್ಡರ್ ಮಾಡಿ. ಪೊಂಗಲ್ಲು ನೀರಂಗಿದೆ. ಪೊಂಗಲ್ಲು ಯಾವ್ದು ಚೆನ್ನಾಗಿದೆ ಮಂಜು? ಪೊಂಗಲ್ ಬಂದು ಹೌದೇನೋ? ಹಂಗ ನೀನು ಡಿಪ್ ಮಾಡ್ಕೊಂಡು ತಿನ್ಬಿಡು. ನಾವಂತೂ ಡಿಪ್ ತಿನ್ನೋದಪ್ಪ, ಇವರೆಲ್ಲ ಸಪ್ರೇಟ್ ತಿಂತಾರೆ. ಯಾವ್ದಮ್ಮ? ಏನು ಅವಲಕ್ಕಿ ಪ್ರೀತಿ? ಇದ ಆ ಕಡೆ ಮಂಗಳೂರು ಕಡೆದು ಏನು ಅವಲಕ್ಕಿನೋ ಗೊತ್ತಿಲ್ಲ. ವೆರೈಟಿ ಆಫ್ ದೋಸೆ.
ಇರ್ತಾರಂದಾಗ ಇವ್ರು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಏನು ರಶ್ಶು ಅದಕ್ಕೆ ಕ್ಯೂ ಹಾಲಲ್ಲಿ ಲೈಟ್ ಕುಡಿತಾರೆ. ಅಕ್ಕಿ ರೊಟ್ಟಿ 2 ಕೊಟ್ಟಿದ್ದಾರಲ್ಲ ಅಣ್ಣ. 1 ತಗೊಂಡ್ರೆ 1 ಫ್ರೀ. ಅಕ್ಷಯ ತೃತೀಯ ಅಲ್ಲ, ಅದಕ್ಕೆಲ್ಲ ಡಬಲ್ ಬಂದಿದೆ ನಮಗೆ. ಅಲ್ಲ ಅದು ಗಂಡ ಹೆಂಡತಿಗೆ ಸೇರಿ ತುಂಬಾ ಚೆನ್ನಾಗಿದೆ ಕದಂಬ ಹೋಟ್ಲಲ್ಲಿ. ಚೆನ್ನಾಗಿತ್ತು, ಇಡ್ಲಿ ಸಾಂಬಾರು ಚೆನ್ನಾಗಿ. ಇರೇ ನಾನು ಆರ್ಡ್ರ್ ಮಾಡಿದ್ದು ಪನ್ನೀರ್ ಮಸಾಲೆ ದೋಸೆ. ಇದು ನಂದು. ಇದು ಹೆಂಗಿದೆ ಅಂತ ಗೊತ್ತಿಲ್ಲ, ಓಪನ್ ಮಾಡಿ ನೋಡುವ. ದೋಸೆ ಹಾಂ ಪನ್ನೀರ್ ಇದೆ ಸರ್. ಸ್ವಲ್ಪ ತುರ್ದಿ ಹಾಕ್ಯಾರೆ. ಪನ್ನೀರ್ ಮಸಾಲೆ ದೋಸೆ ತೆಗಿಯೇ. ಪನ್ನೀರ್ ಮಸಾಲೆ ದೋಸೆ ನೋಡಿ, ಪನ್ನೀರ್ ತುರ್ದು ಹಾಕಿದ್ದಾರೆ. ಸೂಪು. ಇವತ್ತು ಫುಲ್ ಗ್ಯಾಂಗ್ ಇದ್ದೀವಿ, ಅದೇ ಖುಷಿ. ತುಂಬ ದಿನಗಳ ನಂತರ ಇವ್ರು ಬಂದು 1 ವಾರದ ಆಗಿತ್ತು, ಇವಾಗ ಬಂದಿದ್ದಾರೆ. ನೋಡ್ಕೊಳ್ಳಿ, ಕೇಳ್ತಿರಲ್ಲ. ಇನ್ನ ನಮ್ಮ ಹೋಸ್ಟ್ ಬಂದಿಲ್ಲ ಬ್ರೇಕ್ಫಾಸ್ಟ್ ಕೊಡ್ಸೋರು. ಬಂದ್ರಲ್ಲಿ ಹೌದಾ, ನನಗೆ ಕಾಣ್ಲಿಲ್ವಲ್ಲ ಬಿಬ್ಬಿ. ಹೌದಾ, ಹಾ ಸರಿ ಬಂದ್ರಂತೆ. ನೋಡೋಣ ಎಲ್ಲಿ ಬರ್ತಾ ಇದ್ದಾರೆ ನೋಡು. ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡೋಣ. ಓಕೆ ಓಕೆ ಡನ್. ಇನ್ನು ಭಾನುವಾರ ಮತ್ತು ಸೋಮವಾರ ಅಕ್ಷಯ ತೃತೀಯ ಇರೋದ್ರಿಂದ ಮನೆ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಎಷ್ಟು ಕ್ಲೀನ್ ಮಾಡಿದ್ರೂ ಡಸ್ಟಿಂಗ್ ಮಾತ್ರ ಹೋಗೋದಿಲ್ಲ. ಈ ಸಮ್ಮರಲ್ಲಿ ಎಲ್ಲ ವಿಂಡೋ ಮತ್ತು ಡೋರೆಲ್ಲ ತೆಗೆದಿರೋದ್ರಿಂದ ಗಾಳಿ ಆಡಲಿ ಅಂತ ತುಂಬ ಅಂದರೆ ತುಂಬ ಧೂಳು ಬರುತ್ತೆ. ಇವತ್ತು ಸಂಡೇ, ಬಟ್ ಸ್ಪೆಷಲ್ ಏನೂ ಇಲ್ಲ. ಯಾಕೆಂದರೆ ಅಕ್ಷಯ ತೃತೀಯ ಅಂತ ಹೇಳಿ ಸುಮ್ಮನೆ ಹಾಗೆ ರಸಮ್ ಮಾಡಿದ್ದೀನಿ. ಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ ರಸಮ್ಮು. ಮತ್ತು ರೈಸು ಸಿಂಪಲ್ಲಾಗಿ ಇವತ್ತು ಊಟ. ಯಾಕೆ ಅಂದರೆ ಸಂಜೆ ಒಂದು ಮದುವೆ ಇದೆ, ಸೊ ಮದುವೆಗೆ ಹೋಗಬೇಕು. ಅದಕ್ಕೆ ಲೈಟಾಗಿ ಸ್ವಲ್ಪ ಊಟ ಮಾಡೋಣ ಅಂತ ಸ್ವಲ್ಪ ರೈಸ್ ಆ್ಯಂಡ್ ರಸಮ್ನ ಮಾಡ್ಕೊಂಡಿದ್ವಿ ಅಷ್ಟೇ. ರೈಸು ರಸಮ್ಮು ಜೊತೆಗೆ ಸ್ವಲ್ಪ ತುಪ್ಪ, ಇಲ್ಲ ಅಂದರೆ ಹಿಂಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ರಸಮ್. ವಾವ್, ಸೂಪರಾಗಿದೆ. ಹಾಯ್, ನಾನು ಮತ್ತೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಈವ್ನಿಂಗ್ ಸಂಜೆನೇ ಆಗ್ಬಿಟ್ಟಿದೆ. ಟೈಮು 7 o'clock. ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ರೆಡಿಯಾಗಿರೋ ಅಂಥದ್ದು. ಹೆಂಗೆ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ. ಮದುವೆಗೆ ಹೋದ್ಮೇಲೆ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆದರೆ ಅಷ್ಟೇ, ಇವತ್ತಿನ ದಿನ ಹೇಗಿತ್ತು ಅಂತ. ಇದು ಬ್ಲೂ ಆ್ಯಂಡ್ ಪಿಂಕ್ ಸ್ಯಾರಿ, ಬ್ಲೂ ಸ್ಯಾರಿ, ಪಿಂಕ್ ಬಾರ್ಡ್ರು. ಈ ಬ್ಲೌಸು ಬೇರೆ ಸೀರೆದು ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂಡಿದ್ರೆ ಹೆಂಗೆ ಕಾಣಿಸ್ತಾ ಇದೆ. ಇವಾಗ ಏನು ಹಾಕೊಂಡ್ರು ಟ್ರೆಂಡ್ ನಡೆಯುತ್ತೆ. ಮತ್ತು ಇದು ಅದಕ್ಕೆ ಮ್ಯಾಚ್ ಆಗೋಂಥದ್ದು ಒಂದು ರೂಬಿ ಹಾರ, ಇದೊಂದು ನೆಕ್ಲೆಸ್ಸು, ಮತ್ತು ಇದು ಇಯರಿಂಗ್. ಯಾಕೋ ವಾಲೆ ಜುಮ್ಕಿ ಹಾಕಿ ಬೋರ್ ಆಗ್ತಾಯಿತ್ತು, ಹಾಗಾಗಿ ಇದೊಂದು ಹಾಕ್ಕೊಂಡಿದ್ದೀನಿ. ಆಗಲೇ ಸ್ವೆಟ್ ಆಗ್ತಾಯಿದ್ದೀವಿ. ಇನ್ನು ಅಲ್ಲೆಷ್ಟು ಸೆಕೆ ಇರುತ್ತೋ ನೋಡೋಣ. ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಬರ್ತೀನಿ. ಕೊಡುಗೆಹಳ್ಳಿ ಪ್ಯಾಲೇಸಲ್ಲಿರೋದು ಮದುವೆ. ಇನ್ನೊಂದು ವಿಷಯ ಗೊತ್ತಾ, ನಮ್ಮನ್ನು ಕೆಲವರು ಮದುವೆ ಕರೆಯೋಕ್ಕೆ ಎದುರ್ಕೊಂತಾರೆ. ಯಾಕೆ ಅಂದರೆ ಪಾಪ ನಮ್ಮ ಮದುವೆಗೆ ಅಂತ ಹೊರಟ್ವಿ. ನೋಡಿದ್ರೆ ಹೈವೇ ರೋಡಲ್ಲೇ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಯಿತು. ಅದು ಸ್ವಲ್ಪ ಅಪ್ಸೆಟ್ ಆಯಿತು ಮೂಡು. ಆದರೆ ಲಕ್ಕಿಲಿ ಏನು ಗೊತ್ತಾ, ನಮ್ಗೆ ಯಾವತ್ತೂ ಯಾವ ಗಾಡಿನೂ ಕೈ ಕೊಟ್ಟಿಲ್ಲ. ಹಂಗೋ ಹಿಂಗೋ ಹೋಗಿ ಮದುವೆ ಮನೆ ಸೇರಿಕೊಂಡ್ವಿ. ನಾವು ಮಂಟಪಕ್ಕೆ ಹೋದ್ವಿ ಅಂತ ಏನೂ ರಶ್ ಏನಿರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಇನ್ನೂ ಫ್ರೆಂಡ್ಸ್ ಎಲ್ಲ ಬಂದಿರಲಿಲ್ಲ. ಅಷ್ಟೊತ್ತಿಗೆ ನಾವು
ಕೊಟ್ಬಿಡೋಣ ಅಂತ ಮೇಲೆ ಹೋದ್ವಿ. ಅವರು ಎಷ್ಟು ಹಳೆ ಪರಿಚಯ, ಆದರೂ ಸ್ವಲ್ಪ ಗ್ಯಾಪು ದೂರ ಹೋಗಿದ್ರು, ಆದರೂ ಮರೀದೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ರು. ಅದೇ ಅಲ್ವ ರೀ ಖುಷಿ ಆಗೋದು, ಮರೀದೆ ಮಕ್ಕಳು ಮದುವೆಗೆ ಬಂದು ಮರ್ಯಾದೆಯಿಂದ ಯಾರು ಇನ್ವಿಟೇಷನ್ ಕೊಡ್ತಾರೋ ಅವ್ರ ಮದುವೆಗೆ ಗೌರವವಾಗಿ ನಾವು ಹೋಗಿ ಬರೋ ಅಂಥದ್ದು. ಏಕೆಂದರೆ ಮದುವೆ ಒಂದೇ ಸಲ ಆಗೋದು, ಮತ್ತೆ ಮತ್ತೆ ಆಗಲ್ಲ. ಅದು ಎತ್ತಪ್ಪ ಅಮ್ಮಂಗೆ ಅದೊಂಥರ ಏನು ನಮ್ಮ ಮಕ್ಕಳಿಗೆ ಬ್ಲೆಸ್ಸಿಂಗ್ ಸಿಗಲಿ ಅನ್ನೋದು ಆ ಜವಾಬ್ದಾರಿ ಇರುತ್ತಲ್ಲ. ನಾನು ಹೇಳೋದು ಎಲ್ಲರಿಗೂ ಪ್ರೀತಿಯಿಂದ ಕರಿಬೇಕು. ಒಂದು ಸಲ ಮದುವೆ ಮಾಡುವಾಗ ಯಾರನ್ನು ಮನಸ್ಸು ನೋಯಿಸಿ ಮದುವೆ ಮಾಡಬಾರ್ದು. ಏಕೆಂದರೆ ಅದು ಇವತ್ತಲ್ಲ ನಾಳೆ ಅದು ಕಾಡುತ್ತೆ ಎಲ್ಲರಿಗೂ. ಹಾಗಾಗಿ ಇನ್ನು ಊಟದ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಡಿಫ್ರೆಂಟ್ ಐಟಮು, ಸ್ವೀಟ್ಸೇ ತಿನ್ನೋಕ್ಕಾಗ್ದಿರೋಷ್ಟು, ಅದರಲ್ಲೂ ಈ ಸ್ವೀಟ್ ಕಡುಬಂತೂ ಎಕ್ಸಲೆಂಟಾಗಿತ್ತು. ಇನ್ನು ರಬಡಿ, ಜಿಲೇಬಿ, ಫೇವ್ರೆಟ್ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು. ಖುಷಿಯಾಯಿತು. ಚೆನ್ನಾಗಿರಲಿ ಅವ್ರ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಭವಿಷ್ಯ ಚೆನ್ನಾಗಿರಲಿ. ಇನ್ನು ಇವ್ರು ಗೊತ್ತಾ ನಿಮಗೆ, ಎಷ್ಟೋ ವೀಡಿಯೋಸಲ್ಲಿ ಲಾಸ್ಟಲ್ಲಿ ನೋಡಿರ್ತೀರ, ನನ್ನ ಇನ್ಸ್ಟಾ ID ನೋಡಿದ್ರೆ ಗೊತ್ತಾಗುತ್ತೆ. ಅಕ್ಷಯ ತೃತೀಯ ದಿನ ನಾನು ಚಿನ್ನ ತಗೊಳ್ಳಿಲ್ಲ, ಬಟ್ ಸುವರ್ಣ ಅಂತೂ ಸಿಕ್ಕಿದ್ರು. ಸುವರ್ಣ ಅಂದರೆ ಚಿನ್ನ ಅಲ್ವಾ. ಇವರು ಮನೆ ದೂರ ಮಾಡ್ಕೊಂಡಿರೋದ್ರಿಂದ ನಮಗೆ ವಾಕಿಂಗಲ್ಲಿ ಸಿಗಲ್ಲ, ಬಟ್ ಟಚ್ಚಲ್ಲಿದ್ದಾರೆ. ನೋಡಿ, ಇದು ಹಳೇ ಗ್ರೂಪು. ಇದು ಎಷ್ಟು ಜನ ಇದ್ವಿ ಅಂದರೆ ಒಂದು ಬಸ್ಸು ಸಾಕಾಗ್ತಿರ್ಲಿಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ಅಷ್ಟೂ ಜನ ಇದ್ವಿ ನಾವು. ಆ ದಿನಗಳೇ ಬೇರೆ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಂಥ ದಿನಗಳು ಅವು. ಸ್ವೀಟ್ ಮೆಮೊರೀಸ್ ಅಂತಾರಲ್ಲ, ಹಂಗೆ ನಮಗೆ ಅದನ್ನ ಗ್ರೂಪವ್ರನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ನನಗಂತೂ. ಎಲ್ಲಿನೋ ಹುಟ್ಟು ಎಲ್ಲೋ ಬೆಳೆದು ಒಂದೊಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿ ಅವರು ಬಂದಾಗ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ಅದೇ ಖುಷಿ ನನಗೆ. ನಮ್ಮ ಗಾಡಿ ಸ್ವಲ್ಪ ಮೊದಲೇ ಪ್ರಾಬ್ಲಮ್ ಇದೆ. ಅದು ಯಾವನೋ ಅಡ್ಡ ಬಂದ್ಬಿಟ್ನ, ಇವ್ರಿಗೆ ಬೇರೆ ಸಿಟ್ಟು ಬಂತ, ಬೈತಾ ಇದ್ರು ಅಯ್ಯಪ್ಪಂಗೆ. ಪಾಪ ಅವ್ನು ಸುಮ್ಮನೆ ಹೋದ, ಇನ್ನೇನು ಮಾಡ್ತಾನೆ ಅವನು ತಾನೆ. ಅವನಿಗೆ ಗೊತ್ತಿಲ್ಲ ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಸರಿಗೆ ಅಡ್ಡ ಬಂದ. ಸದ್ಯ ಏನೂ ಆಗಲಿಲ್ಲ. ಮತ್ತು ಎಲ್ಲ ಪ್ರೀತು ಹೋಗ್ತಾ ಇದ್ದೀವಿ ಮನೆ ಕಡೆ. ಟೈಮು 9:30 ಆಗಿದೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.